ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಆದೀಶ್ವರ್ ತನ್ನ ಮನೆಯಲ್ಲಿ ಕಳೆದ 7 ದಿನಗಳಿಂದ ಮುಚ್ಚಿಟ್ಟಿದ್ದ ಸತ್ಯ ಇದೀಗ ಬಯಲಾಗಿದೆ. ಭಾಗ್ಯ 25 ಲಕ್ಷ ರೂಪಾಯಿ ಹಣ ತೆಗೆದುಕೊಳ್ಬೇಕು ಅಂತ ಆದೀಶ್ವರ್ ಭಾಗ್ಯಳಂತೆ ತಾನು ಮಿಡಲ್ ಕ್ಲಾಸ್ ಜೀವನ ನಡೆಸ್ತೇನೆ ಎನ್ನುವ ಚಾಲೆಂಜ್ ಮಾಡಿದ್ದ. ಆದರೆ ಈ ಚಾಲೆಂಜ್ ವಿಚಾರ ಆದಿ ಮನೆಯಲ್ಲಿ ಹೇಳಿರಲಿಲ್ಲ. ಒಂದು ಪ್ರಾಜೆಕ್ಟ್ ವಿಚಾರವಾಗಿ 1 ವಾರ ಮನೆಗೆ ಬರೋಕೆ ಆಗಲ್ಲ, ನಾನು ಹೊರಗಡೆ ರೆಸಾರ್ಟ್ನಲ್ಲಿ ಸ್ಟೇ ಮಾಡ್ತೇನೆ ಅಂತ ಹೇಳಿದ್ದ. ಆದ್ರೀಗ ಈ ಎಲ್ಲಾ ಸತ್ಯ ಗೊತ್ತಾಗಿದೆ. ಇದನ್ನು ಮನೆಯವರಿಗೆ ಹೇಳಿದ್ದು ಮತ್ಯಾರೂ ಅಲ್ಲ, ಪೂಜಾ. ಕಳೆದ ಎಪಿಸೋಡ್ನಲ್ಲಿ ಭಾಗ್ಯ ಮನೆಯಲ್ಲಿ ಆದಿ ಕೊಟ್ಟ 25 ಲಕ್ಷ ರೂಪಾಯಿ ಹಣ ಕಳ್ಳತನವಾಗಿತ್ತು. ಪೊಲೀಸರು ಬಂದು ವಿಚಾರಿಸಿದಾಗ ಕಳ್ಳ ಅರ್ಧ ಕುಡಿದ ಬಿಯರ್ ಬಾಟಲ್ ಸಿಗುತ್ತೆ. ಆಗ ಈ ಕಳ್ಳ ಯಾರು ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ. ನೀವು ಟೆನ್ಷನ್ ಮಾಡಬೇಡಿ, ಈ ರೀತಿ ಅರ್ಧ ಕುಡಿದು ಬಾಟಲ್ ಇಡೋದು ಯಾವ ಕಳ್ಳ ಅಂತ ನಮಗೆ ಗೊತ್ತು, ನಿಮ್ಮ ಹಣ ಸಿಗುತ್ತೆ ಅಂತ ಹೇಳಿ ಹೋಗ್ತಾರೆ. ಇದಾದ ಬಳಿಕ ಆದಿ ಭಾಗ್ಯ ಮಾತನಾಡ್ತಿರುವಾಗ ಅಲ್ಲಿಗೆ ಆದಿ ನೆಕ್ಲೆಸ್ ಕದ್ದಿದ್ದಾನೆ ಎನ್ನುವ ಕಂಪ್ಲೇಂಟ್ ಕೊಟ್ಟ ಮಹಿಳೆ ಬರ್ತಾಳೆ. ಆಕೆಗೆ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೇಳೋದಕ್ಕೆ ಪೊಲೀಸ್ ಸ್ಟೇಷನ್ನಲ್ಲಿ ಆದಿ ಇರುವ ಮನೆಗೆ ಅಡ್ರೆಸ್ ತೆಗೆದುಕೊಂಡು ಬಂದಿರ್ತಾಳೆ. ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ಸಾರಿ ಕೇಳ್ತಾಳೆ. ಆಗ ಭಾಗ್ಯ ಬಳಿ ನನಗೆ ಕುಡಿಯಲು 1 ಗ್ಲಾಸ್ ನೀರು ಬೇಕು ಅಂತ ಮಹಿಳೆ ಕೇಳಿತಾಳೆ. ಭಾಗ್ಯ ನೀರು ತೆಗೆದುಕೊಂಡು ಬರೋದಕ್ಕೆ ಒಳಗೆ ಬಂದಿದ್ದಾಳೆ. ಇದೇ ವೇಳೆ ಭಾಗ್ಯಗೆ ಪೂಜಾಳ ಕಾಲ್ ಬಂದಿದೆ. ಪೂಜಾ ಆದಿ ಬಗ್ಗೆ ವಿಚಾರಿಸ್ತಾಳೆ. ಆದಿ ಭಾವ ಏನಾದ್ರೂ ನಿನ್ಗೆ ಕಾಲ್ ಮಾಡಿದ್ರಾ, ಅವರು ನಿಮ್ಮ ಮನೆಗೆ ಬಂದಿದ್ರಾ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ ಇಲ್ಲ, ಅವರು ಇಲ್ಲಿ ಬಂದಿಲ್ಲ, ಕಾಲ್ ಕೂಡ ಮಾಡಿಲ್ಲ ಎನ್ನುವಾಗ ಭಾಗ್ಯ ಅವರೇ ನೀರು ತೆಗೆದುಕೊಂಡು ಬನ್ನಿ ಅಂತ ಆದಿ ಜೋರಾಗಿ ಹೇಳ್ತಾನೆ. ಇದು ಪೂಜಾಗೆ ಕೇಳಿಸಿದೆ. ಭಾಗ್ಯ ಕಾಲ್ ಕಟ್ ಮಾಡ್ತಾಳೆ. ಬಳಿಕ ಪೂಜಾ ಅಮ್ಮನಿಗೆ ಕಾಲ್ ಮಾಡಿ ಅಲ್ಲಿ ಆದಿ ಭಾವ ಇದ್ದಾರಾ ಅಂತ ವಿಚಾರಿಸಿದ್ದಾಳೆ. ಆಗ ಪೂಜಾಳ ಅಮ್ಮ ಆದಿ 1 ವಾರದಿಂದ ಇಲ್ಲೇ ಇದ್ದಾರೆ ಅಂತ ಎಲ್ಲ ಸತ್ಯ ಬಾಯ್ಬಿಟ್ಟಿದ್ದಾರೆ. ಹೀಗೆ ಆದೀಶ್ವರ್ ಇಷ್ಟು ದಿನ ಮುಚ್ಚಿಟ್ಟಿದ್ದ ಸತ್ಯ ಗೊತ್ತಾಗಿದೆ. ಪೂಜಾ ರಾಮದಾಸ್ ಬಳಿ ಹೋಗಿ ಆದಿ 7 ದಿನಗಳಿಂದ ಭಾಗ್ಯಕ್ಕನ ಮನೆ ಮೇಲೆ ರೂಮ್ ಮಾಡಿ ಅಲ್ಲೇ ಸಾಮಾನ್ಯ ಜನರಂತೆ ಜೀವನ ನಡೆಸುತ್ತಿದ್ದಾರಂತೆ ಅಂತ ಹೇಳಿದ್ದಾಳೆ. ಪೂಜಾ ಹೀಗೆ ಹೇಳುವಾಗ ಅಲ್ಲಿ ಮೀನಾಕ್ಷಿ ಹಾಗೂ ಕನಿಕಾ ಕೂಡ ಇದ್ರು. ಇದನ್ನ ಕೇಳಿ ಮನೆಯವರಿಗೆಲ್ಲ ಶಾಕ್ ಆಗಿದೆ. ಸದ್ಯ ಆದೀಶ್ವರ್ ಈ ವಿಚಾರವನ್ನು ಮನೆಯಲ್ಲಿ ಹೇಗೆ ಅರ್ಥ ಮಾಡಿಸ್ತಾನೆ ಅನ್ನೋದನ್ನ ನೋಡ್ಬೇಕಿದೆ. ಮತ್ತೊಂದೆಡೆ ಅತ್ತ ಭಾಗ್ಯ ಮಗಳು ತನ್ವಿ ಕ್ಲಾಸ್ಗೆ ಬಂಕ್ ಹಾಕಿದ ಕಾರಣ ಕಾಲೇಜ್ನಿಂದ ಸಸ್ಪೆಂಡ್ ಆಗಿದ್ದು, ಪೇರೆಂಟ್ಸ್ ಬರೋ ತನಕ ಕಾಲೇಜಿಗೆ ಬರಬಾರದು ಅಂತ ಪ್ರಿನ್ಸಿಪಲ್ ಹೇಳಿದ್ದಾರೆ. ಹೀಗಾಗಿ ತನ್ವಿಗೆ ಏನ್ ಮಾಡಬೇಕು ಅಂತ ತೋಚ್ತಿಲ್ಲ. ಭಾಗ್ಯ ಬಳಿ ಹೇಳುವಷ್ಟು ಆಕೆಗೆ ಧೈರ್ಯ ಇಲ್ಲ. ಹೀಗೆ ಯೋಚನೆ ಮಾಡ್ತಿರುವಾಗ ತಾಂಡವ್ ಮನೆಗೆ ಬಂದಿದ್ದಾನೆ. ಕಳ್ಳತನವಾದ ಜಾಗವನ್ನು ಪೊಲೀಸರು ನೋಡಲು ಬಂದಾಗ ಅವರ ಜೊತೆ ತಾಂಡವ್ ಕೂಡ ಬಂದಿದ್ದಾನೆ. ಅಪ್ಪನ ಬಳಿ ಹೇಳಿ ಹೇಗಾದ್ರೂ ಮ್ಯಾನೇಜ್ ಮಾಡೋಣ ಅಂತ ತನ್ವಿ ತಾಂಡವ್ಗೆ ಮೆಸೇಜ್ ಮಾಡಿದ್ದಾಳೆ. ನಿಮ್ಮ ಬಳಿ ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕು, ಸ್ವಲ್ಪ ಹೊರಗೆ ಬನ್ನಿ ಅಂತ ಮೆಸೇಜ್ ಕಳಿಸಿದ್ದಾಳೆ. ಆದ್ರೆ ಅದನ್ನು ತಾಂಡವ್ ಗಮನಿಸೋದಿಲ್ಲ. ಆಗ ತನ್ವಿ ಮಿಸ್ ಕಾಲ್ ಕೊಟ್ಟಿದ್ದಾಳೆ. ಈ ಸಂದರ್ಭ ಯಾರದ್ದು ಕಾಲ್ ಅಂತ ನೋಡುವಾಗ ತನ್ವಿ ಮೆಸೇಜ್ ಕಾಣುತ್ತೆ. ಏನು ಅಂತ ಕೇಳಲು ತಾಂಡವ್ ಮನೆಯ ಹಿಂಬದಿ ಬಂದಿದ್ದಾನೆ. ಸದ್ಯ ತನ್ವಿ ಎಲ್ಲಾ ವಿಚಾರ ಹೇಳಿದಾಗ ತಾಂಡವ್ ಏನು ಕ್ರಮ ಕೈಗೊಳ್ತಾನೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.